ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವನ್ನು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಅದರಲ್ಲೂ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಇರುವಂಥ ವಾರ್ಷಿಪ್ ಮ್ಯೂಸಿಯಂ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿರುವಂಥದ್ದು. ಅದೇ ರೀತಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ನಲ್ಲಿ ಚಾಪೆಲ್ ವಾರ್ಷಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿರುವಂಥದ್ದು ಗಮನಿಸ್ಬೋದು. ಟ್ಯಾಗೋರ್ ಬೀಚ್ನಲ್ಲಿ ಕಳೆದ 2006ರಿಂದ ಚಾಪೆಲ್ ವಾರ್ಷಿಪ್ ಮ್ಯೂಸಿಯಂ ಎಲ್ಲರ ಗಮನ ಸೆಳೀತಾರೆ. ಈಗಾಗಲೇ ಸಾವಿರಾರು ಸಂಖ್ಯೆ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ ಮತ್ತು ಈ ಒಂದು ಶಿಪ್ನಲ್ಲಿರುವಂತಹ ವಸ್ತುಗಳನ್ನು ವಿಷಯಗಳನ್ನು ಕೂಡ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಭಾರತೀಯ ನೌಕಾಪಡೆ ಮತ್ತು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಆಗಿದೆ ಎಂಬುದನ್ನು ತಿಳಿದುಕೊಳ್ಬೇಕಾದ್ರೆ ಈ ಒಂದು ಮ್ಯೂಸಿಯಂಗೆ ಭೇಟಿ ನೀಡಲೇಬೇಕು. ಯಾಕಂತ ಹೇಳಿದ್ರೆ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ನಲ್ಲಿ ಕೂಡ ಈ ಒಂದು ಮಹತ್ವದ ವಾರ್ಷಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಭಾರತದ ದೇಶಭಕ್ತಿ ಮತ್ತು ರಕ್ಷಣಾ ವ್ಯವಸ್ಥೆ ನೌಕಾಪಡೆ ಬಗ್ಗೆ ಆಸಕ್ತಿ ಹೊಂದಿರೋ ಪ್ರತಿಯೊಬ್ಬರು ಇಲ್ಲಿಗೆ ಭೇಟಿ ನೀಡಬೇಕೆಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಪ್ರವಾಸಿಗರನ್ನು ಮತ್ತು ಇಲ್ಲಿರುವಂಥ ಗೈಡ್ಗಳನ್ನೇ ಮಾತಾಡಿಸ್ತೇನೆ. ಸರ್, ಈಗ ಮೊದಲನೇದಾಗಿ ಇದರ ವಿಶೇಷತೆ ಏನು ಸರ್? ಭಾರತೀಯ ನೌಕಾಪಡೆಯಲ್ಲಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಯುದ್ಧ ನೌಕೆ ಇದು. ಭಾರತ ಪಾಕಿಸ್ತಾನ 71ರ ಯುದ್ಧದಲ್ಲೂ ಸಹ ನಿರ್ಣಾಯಕ ಪಾತ್ರ ವಹಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಮನ್ ಕಿ ಬಾತ್ ಅದರಲ್ಲಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಿನ್ನೆ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದು ನಮಗೆಲ್ಲ ಖುಷಿ ಅನ್ನಿಸ್ತಾ ಇದೆ. ಇದೊಂದು ಹೆಮ್ಮೆಯ ವಿಷಯ. ಯುವಕರು ಸಹ ಸೇರುವ ದೃಷ್ಟಿಯಲ್ಲಿ ಇದೊಂದು ಉತ್ತಮ ಬೆಳವಣಿಗೆ. ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಮೋದಿಯವರ ಈ ಮಾತು ಸಹ ಇನ್ನಷ್ಟು ಜನರು ಇದು ಬಂದು ವಿಸಿಟ್ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ ಅಂತ ನನ್ನ ಭಾವನೆ. ಸರ್, ತಾವು ಎಲ್ಲಿಂದ ಬಂದಿರಿ ಸರ್? ನೋಡಿದರೆ ಹೇಗೆ ಮ್ಯೂಸಿಯಂ ಯಾವ ರೀತಿಯಾಗಿತ್ತು ಸರ್? ನಾವು ಹಾಸನ ಚಂದ್ರಾಪಟ್ಟಣದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಮುಂದೆ ಬರುವಂಥ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಿಂದೆಲ್ಲ ಯಾವ ಥರ ಇತ್ತು, ಯಾವ ಥರ ನಡೆದಿದೆ, ಏನಾಗಿದೆ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಬಂದು ನೋಡ್ಬೋದು ಸರ್, ತುಂಬ ಚೆನ್ನಾಗಿದೆ. ಸರ್, ತಾವು ಏನೇನು ನೋಡಿದ್ರಿ ಸರ್? ನಾವು ಒಳಗಡೆ ಎಲ್ಲನೂ ಚೆನ್ನಾಗಿದೆ. ಒಳಗಡೆ ವೀಕ್ಷಣೆ ಮಾಡಿದೋ. ನಾವು ಟೂರಿಸಮ್ ಒಟ್ಟಿಗೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಬಂದಿರೋದು. ಒಳಗಡೆ ಎಲ್ಲ ಚೆನ್ನಾಗಿದೆ ಸರ್. ಆಗಿನ ಕಾಲದಲ್ಲೇ ಅಷ್ಟೊಂದು ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಈಗಿನ ಫೆಸಿಲಿಟಿನೂ ನಾವು ನೋಡಬೇಕು ಅಂತ ಅನಿಸ್ತಿದೆ. ಆಗಿನ ಕಾಲದಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳಗಡೆ ಎಲ್ಲ ಯುದ್ಧಕ್ಕೆ ಜನ ಸೇರ್ಕೊಳ್ಳೋದಕ್ಕೆ ಒಳ್ಳೆ ಇದನ್ನು ಬಂದು ನೋಡಿದರೆ ಅವ್ರಿಗೂ ಒಂದು ಶಕ್ತಿ ತುಂಬ ಥರ ಆಗುತ್ತೆ. ಜನರಿಗೆ ಒಳ್ಳೆದು ಇದಿದೆ ಸರ್. ಇವಿಷ್ಟು ಪ್ರವಾಸಿಗರು ಮತ್ತು ಇಲ್ಲಿರುವ ಗೈಡ್ಗಳು ಹೇಳುವಂಥ ಮಾತು. ಒಟ್ಟಿನಲ್ಲಿ ಭಾರತೀಯ ನೌಕಾಪಡೆಯ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿ ಇದ್ದವರು ಇಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಚಾಪೆಲ್ ವಾರ್ಷಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಯುವ ಪೀಳಿಗೆ ವಿದ್ಯಾರ್ಥಿಗಳು ಈ ಒಂದು ಮ್ಯೂಸಿಯಂಗೆ ಭೇಟಿ ನೀಡಿ ಇದರ ಒಂದು ಅವಕಾಶವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರುಜ್ ಹತ್ರ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವನ್ನು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಅದರಲ್ಲೂ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಇರುವಂಥ ವಾರ್ಷಿಪ್ ಮ್ಯೂಸಿಯಂ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿರುವಂಥದ್ದು. ಅದೇ ರೀತಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ನಲ್ಲಿ ಚಾಪೆಲ್ ವಾರ್ಷಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿರುವಂಥದ್ದು ಗಮನಿಸ್ಬೋದು. ಟ್ಯಾಗೋರ್ ಬೀಚ್ನಲ್ಲಿ ಕಳೆದ 2006ರಿಂದ ಚಾಪೆಲ್ ವಾರ್ಷಿಪ್ ಮ್ಯೂಸಿಯಂ ಎಲ್ಲರ ಗಮನ ಸೆಳೀತಾರೆ. ಈಗಾಗಲೇ ಸಾವಿರಾರು ಸಂಖ್ಯೆ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ ಮತ್ತು ಈ ಒಂದು ಶಿಪ್ನಲ್ಲಿರುವಂತಹ ವಸ್ತುಗಳನ್ನು ವಿಷಯಗಳನ್ನು ಕೂಡ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಭಾರತೀಯ ನೌಕಾಪಡೆ ಮತ್ತು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಆಗಿದೆ ಎಂಬುದನ್ನು ತಿಳಿದುಕೊಳ್ಬೇಕಾದ್ರೆ ಈ ಒಂದು ಮ್ಯೂಸಿಯಂಗೆ ಭೇಟಿ ನೀಡಲೇಬೇಕು. ಯಾಕಂತ ಹೇಳಿದ್ರೆ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ನಲ್ಲಿ ಕೂಡ ಈ ಒಂದು ಮಹತ್ವದ ವಾರ್ಷಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಭಾರತದ ದೇಶಭಕ್ತಿ ಮತ್ತು ರಕ್ಷಣಾ ವ್ಯವಸ್ಥೆ ನೌಕಾಪಡೆ ಬಗ್ಗೆ ಆಸಕ್ತಿ ಹೊಂದಿರೋ ಪ್ರತಿಯೊಬ್ಬರು ಇಲ್ಲಿಗೆ ಭೇಟಿ ನೀಡಬೇಕೆಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಪ್ರವಾಸಿಗರನ್ನು ಮತ್ತು ಇಲ್ಲಿರುವಂಥ ಗೈಡ್ಗಳನ್ನೇ ಮಾತಾಡಿಸ್ತೇನೆ. ಸರ್, ಈಗ ಮೊದಲನೇದಾಗಿ ಇದರ ವಿಶೇಷತೆ ಏನು ಸರ್? ಭಾರತೀಯ ನೌಕಾಪಡೆಯಲ್ಲಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಯುದ್ಧ ನೌಕೆ ಇದು. ಭಾರತ ಪಾಕಿಸ್ತಾನ 71ರ ಯುದ್ಧದಲ್ಲೂ ಸಹ ನಿರ್ಣಾಯಕ ಪಾತ್ರ ವಹಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಮನ್ ಕಿ ಬಾತ್ ಅದರಲ್ಲಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಿನ್ನೆ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದು ನಮಗೆಲ್ಲ ಖುಷಿ ಅನ್ನಿಸ್ತಾ ಇದೆ. ಇದೊಂದು ಹೆಮ್ಮೆಯ ವಿಷಯ. ಯುವಕರು ಸಹ ಸೇರುವ ದೃಷ್ಟಿಯಲ್ಲಿ ಇದೊಂದು ಉತ್ತಮ ಬೆಳವಣಿಗೆ. ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಮೋದಿಯವರ ಈ ಮಾತು ಸಹ ಇನ್ನಷ್ಟು ಜನರು ಇದು ಬಂದು ವಿಸಿಟ್ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ ಅಂತ ನನ್ನ ಭಾವನೆ. ಸರ್, ತಾವು ಎಲ್ಲಿಂದ ಬಂದಿರಿ ಸರ್? ನೋಡಿದರೆ ಹೇಗೆ ಮ್ಯೂಸಿಯಂ ಯಾವ ರೀತಿಯಾಗಿತ್ತು ಸರ್? ನಾವು ಹಾಸನ ಚಂದ್ರಾಪಟ್ಟಣದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಮುಂದೆ ಬರುವಂಥ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಿಂದೆಲ್ಲ ಯಾವ ಥರ ಇತ್ತು, ಯಾವ ಥರ ನಡೆದಿದೆ, ಏನಾಗಿದೆ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಬಂದು ನೋಡ್ಬೋದು ಸರ್, ತುಂಬ ಚೆನ್ನಾಗಿದೆ. ಸರ್, ತಾವು ಏನೇನು ನೋಡಿದ್ರಿ ಸರ್? ನಾವು ಒಳಗಡೆ ಎಲ್ಲನೂ ಚೆನ್ನಾಗಿದೆ. ಒಳಗಡೆ ವೀಕ್ಷಣೆ ಮಾಡಿದೋ. ನಾವು ಟೂರಿಸಮ್ ಒಟ್ಟಿಗೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಬಂದಿರೋದು. ಒಳಗಡೆ ಎಲ್ಲ ಚೆನ್ನಾಗಿದೆ ಸರ್. ಆಗಿನ ಕಾಲದಲ್ಲೇ ಅಷ್ಟೊಂದು ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಈಗಿನ ಫೆಸಿಲಿಟಿನೂ ನಾವು ನೋಡಬೇಕು ಅಂತ ಅನಿಸ್ತಿದೆ.
ಆಗಿನ ಕಾಲದಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳಗಡೆ ಎಲ್ಲ ಯುದ್ಧಕ್ಕೆ ಜನ ಸೇರ್ಕೊಳ್ಳೋದಕ್ಕೆ ಒಳ್ಳೆ ಇದನ್ನು ಬಂದು ನೋಡಿದರೆ ಅವ್ರಿಗೂ ಒಂದು ಶಕ್ತಿ ತುಂಬ ಥರ ಆಗುತ್ತೆ, ಜನರಿಗೆ ಒಳ್ಳೆ ಇದಿದೆ ಸರ್. ಇವಿಷ್ಟು ಪ್ರವಾಸಿಗರು ಮತ್ತು ಇಲ್ಲಿರುವ ಗೈಡ್ಗಳು ಹೇಳುವಂಥ ಮಾತು. ಒಟ್ಟಿನಲ್ಲಿ ಭಾರತೀಯ ನೌಕಾಪಡೆಯ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿ ಇದ್ದವರು ಇಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಚಾಪೆಲ್ ವಾರ್ಶಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಯುವ ಪೀಳಿಗೆ ವಿದ್ಯಾರ್ಥಿಗಳು ಈ ಒಂದು ಮ್ಯೂಸಿಯಂಗೆ ಭೇಟಿ ನೀಡಿ ಇದರ ಒಂದು ಅವಕಾಶವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರಜ್ ಹತ್ರ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವನ್ನು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಅದರಲ್ಲೂ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಇರುವಂಥ ವಾರ್ಶಿಪ್ ಮ್ಯೂಸಿಯಂ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿರುವಂಥದ್ದು. ಅದೇ ರೀತಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ನಲ್ಲಿ ಚಾಪೆಲ್ ವಾರ್ಶಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿರುವಂಥದ್ದು ಗಮನಿಸ್ಬೋದು. ಟ್ಯಾಗೋರ್ ಬೀಚ್ನಲ್ಲಿ ಕಳೆದ 2006ರಿಂದ ಚಾಪೆಲ್ ವಾರ್ಶಿಪ್ ಮ್ಯೂಸಿಯಂ ಎಲ್ಲರ ಗಮನ ಸೆಳೀತಾರೆ. ಈಗಾಗಲೇ ಸಾವಿರಾರು ಸಂಖ್ಯೆ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ ಮತ್ತು ಈ ಒಂದು ಶಿಪ್ನಲ್ಲಿರುವಂತಹ ವಸ್ತುಗಳನ್ನು ವಿಷಯಗಳನ್ನು ಕೂಡ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಭಾರತೀಯ ನೌಕಾಪಡೆ ಮತ್ತು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಆಗಿದೆ ಎಂಬುದನ್ನು ತಿಳಿದುಕೊಳ್ಬೇಕಾದ್ರೆ ಈ ಒಂದು ಮ್ಯೂಸಿಯಂಗೆ ಭೇಟಿ ನೀಡಲೇಬೇಕು. ಯಾಕಂತ ಹೇಳಿದ್ರೆ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ನಲ್ಲಿ ಕೂಡ ಈ ಒಂದು ಮಹತ್ವದ ವಾರ್ಶಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಭಾರತದ ದೇಶಭಕ್ತಿ ಮತ್ತು ರಕ್ಷಣಾ ವ್ಯವಸ್ಥೆ ನೌಕಾಪಡೆ ಬಗ್ಗೆ ಆಸಕ್ತಿ ಹೊಂದಿರೋ ಪ್ರತಿಯೊಬ್ಬರು ಇಲ್ಲಿಗೆ ಭೇಟಿ ನೀಡಬೇಕೆಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಪ್ರವಾಸಿಗರನ್ನು ಮತ್ತು ಇಲ್ಲಿರುವಂಥ ಗೈಡ್ಗಳನ್ನೇ ಮಾತಾಡಿಸ್ತೇನೆ. ಸರ್, ಈಗ ಮೊದಲನೇದಾಗಿ ಇದರ ವಿಶೇಷತೆ ಏನು ಸರ್? ಭಾರತೀಯ ನೌಕಾಪಡೆಯಲ್ಲಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಯುದ್ಧ ನೌಕೆ ಇದು. ಭಾರತ ಪಾಕಿಸ್ತಾನ 71ರ ಯುದ್ಧದಲ್ಲೂ ಸಹ ನಿರ್ಣಾಯಕ ಪಾತ್ರ ವಹಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಮನ್ ಕಿ ಬಾತ್ ಅದರಲ್ಲಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಿನ್ನೆ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದು ನಮಗೆಲ್ಲ ಖುಷಿ ಅನ್ನಿಸ್ತಾ ಇದೆ. ಇದೊಂದು ಹೆಮ್ಮೆಯ ವಿಷಯ. ಯುವಕರು ಸಹ ನೇಮಿ ಸೇರುವ ದೃಷ್ಟಿಯಲ್ಲಿ ಇದೊಂದು ಉತ್ತಮ ಬೆಳವಣಿಗೆ. ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಮೋದಿಯವರ ಈ ಮಾತು ಸಹ ಇನ್ನಷ್ಟು ಜನರು ಇದು ಬಂದು ವಿಸಿಟ್ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ ಅಂತ ನನ್ನ ಭಾವನೆ. ಸರ್, ತಾವು ಎಲ್ಲಿಂದ ಬಂದಿರಿ ಸರ್? ನೋಡಿದರೆ ಹೇಗೆ ಮ್ಯೂಸಿಯಂ ಯಾವ ರೀತಿಯಾಗಿತ್ತು? ಸರ್, ನಾವು ಹಾಸನ ಚನ್ನರಾಯಪಟ್ಟಣದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಮುಂದೆ ಬರುವಂಥ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಿಂದೆಲ್ಲ ಯಾವ ಥರ ಇತ್ತು, ಯಾವ ಥರ ನಡೆದಿದೆ, ಏನಾಗಿದೆ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಬಂದು ನೋಡ್ಬೋದು ಸರ್, ತುಂಬ ಚೆನ್ನಾಗಿದೆ. ಸರ್, ತಾವು ಏನೇನು ನೋಡಿದ್ರಿ? ಸರ್, ನಾವು ಒಳಗಡೆ ಎಲ್ಲನೂ ಚೆನ್ನಾಗಿದೆ, ಒಳಗಡೆ ವೀಕ್ಷಣೆ ಮಾಡ್ದೋ. ನಾವು ಟೂರಿಸಮ್ ಒಟ್ಟಿಗೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಬಂದಿರೋದು. ಒಳಗಡೆ ಎಲ್ಲ ಚೆನ್ನಾಗಿದೆ ಸರ್. ಆಗಿನ ಕಾಲದಲ್ಲೇ ಅಷ್ಟೊಂದು ಸ್ಪೆಷಿಲಿಟಿ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಈಗಿನ ಸ್ಪೆಷಿಲಿಟಿನೂ ನಾವು ನೋಡಬೇಕು ಅಂತ ಅನಿಸ್ತಿದೆ. ಆಗಿನ ಕಾಲದಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳಗಡೆ ಎಲ್ಲ ಯುದ್ಧಕ್ಕೆ ಜನ ಸೇರ್ಕೊಳ್ಳೋದಕ್ಕೆ ಒಳ್ಳೆ ಇದನ್ನು ಬಂದು ನೋಡಿದರೆ ಅವ್ರಿಗೂ ಒಂದು ಶಕ್ತಿ ತುಂಬ ಥರ ಆಗುತ್ತೆ, ಜನರಿಗೆ ಒಳ್ಳೆ ಇದಿದೆ ಸರ್. ಇವಿಷ್ಟು ಪ್ರವಾಸಿಗರು ಮತ್ತು ಇಲ್ಲಿರುವ ಗೈಡ್ಗಳು ಹೇಳುವಂಥ ಮಾತು. ಒಟ್ಟಿನಲ್ಲಿ ಭಾರತೀಯ ನೌಕಾಪಡೆಯ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿ ಇದ್ದವರು ಇಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಚಾಪೆಲ್ ವಾರ್ಶಿಪ್ ಮ್ಯೂಸಿಯಂ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಯುವ ಪೀಳಿಗೆ ವಿದ್ಯಾರ್ಥಿಗಳು ಈ ಒಂದು ಮ್ಯೂಸಿಯಂಗೆ ಭೇಟಿ ನೀಡಿ ಇದರ ಒಂದು ಅವಕಾಶವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರಜ್ ಹತ್ರ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.